ಮಾತಾ ಜನಕಲಿಗೂ ಎನ್ನ ಒಡಲ್ದಿಂಜಿತು ಸೊಲ್ಮೆಲು ಸಂದೊಂದುಲ್ಲೆ ಕೆಸಿಎಸ್ ಮೀಡಿಯಾ ಚಾನಲ್ ಆ್ಯಂಡ್ ರೇಕಲ್ ಒಬ್ಬ ಪ್ರಿಯ ವೀಕ್ಷಕರೇ, ಮೊನ್ನೆ ಒಂದು ಬ್ಯಾಂಗ್ಳೂರಿಂದ ಬಂದಂತ ಪ್ರವಾಸಿಗರು ಕಡಬದಲ್ಲಿ ಒಬ್ಬ ಜೋಶಪ್ಪ ಅನ್ನುವ ವ್ಯಕ್ತಿಯವರ ಮನೇಲಿ ನೆಲೆಸುತ್ತಾರೆ. ಆ ಒಂದು ರಾತ್ರಿಯಲ್ಲಿ ಹಿಂದೂ ಕಾರ್ಯಕರ್ತರಿದ್ದಾರಲ್ವಾ, ಹಿಂದೂ ಕಾರ್ಯಕರ್ತರು ಅವ್ರ ಮೇಲೆ ಕೇಸ್ ಅನ್ನು ದಾಖಲಿಸುತ್ತಾರೆ. ಯಾವ ರೀತಿ ಗೊತ್ತುಂಟ, ನಾನು ಓದ್ತೀನಿ ನೋಡಿ ಅದು ಕೇಸ್ ಹೆಂಗುಂಟಂತ ಹೇಳಿ. ಮುದ್ದು ಹಿಂದೂಗಳನ್ನು ಮತಾಂತರ ಮಾಡಲು ಉದ್ದೇಶದಿಂದ ಮಹಿಳೆಯರು ಮತ್ತು ಮಕ್ಕಳು ಅಕ್ರಮವಾಗಿ ಕೂಡಿಸಿಕೊಂಡು ಅನೈತಿಕ ಚಟುವಟಿಕೆ ಮಾಡುತ್ತಾರೆ ಎಂದು ಗಂಭೀರ ಆರೋಪ. ಅನೈತಿಕ ಚಟುವಟಿಕೆ ದಾದ ಸರ್, ಅನೈತಿಕ ಚಟುವಟಿಕೆ ಅಂತ ಪನ್ನೊಂದುಲ್ಲರತ್ತೆ ಎಂಚಿನವು ದಾದ ಸರ್ ಪನ್ಲೆ ನಿಖಲ್ ಪನ್ಲೆ ಅನೈತಿಕ ಚಟುವಟಿಕೆ ಅಂಡ ದಾದ ಪನ್ಲೆ ಅನೈತಿಕ ಚಟುವಟಿಕೆ ಮಲ್ಪನ ಒಂದು ದಾದ ಸ್ವಾಮಿ ನಿತ್ಯಾನಂದ ಸ್ವಾಮಿನ ಇಲ್ಲ ಅಂತ ಆಲೋಚನೆ ಮಾಡ್ತಾರ ನಿಕ್ಳು. ನಿತ್ಯಾನಂದ ಸ್ವಾಮಿನ ಇಲ್ಲ ಅಂಡ ಕ್ಷೇತ್ರನ ದಾದಯೇ. ಪ್ರಿಯ ವೀಕ್ಷಕರೇ, ನೀವು ಗಮನಿಸ್ಬೇಕು. ಯಾಕೆ ಅಂದ್ರೆ ಅಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಹೆಣ್ಮಕ್ಕಳಿದ್ದಾರೆ, ಅಂತವರ ಮಧ್ಯದಲ್ಲಿ ಅಂತವ್ರು ಅಲ್ಲಿ ಪ್ರವಾಸಿಗರಾಗಿ ಅವ್ರ ಮನೆಗೆ ನೆಲೆಸಿದ್ದಾರೆ, ಅನೈತಿಕವಾಗಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪ ಕೊಡ್ತಾ ಇದ್ದಾರೆ. ಎಲ್ರಿ ಉಂಟು ನಮ್ಮ ಕಾನೂನು? ಏನ್ರಿ ಮಾಡ್ತಾ ಇದೆ ಸರ್ಕಾರ? ಅಲ್ಲಿರುವಂತ ಜನರು ಏನ್ ಮಾಡ್ತಾ ಇದ್ದಾರೆ? ಯಾವ ರೀತಿ ಸುಳ್ಳು ಕೇಸುಗಳೆಲ್ಲ ದಾಖಲಿಸಿದ್ದಾರೆ? ಆ ಮಕ್ಕಳ ಭವಿಷ್ಯದ ಕುರಿತಾಗಿ ಆಲೋಚನೆ ಮಾಡುವುದಿಲ್ಲ, ಆ ಹೆಣ್ಣು ಮಕ್ಕಳ ಭವಿಷ್ಯ ಕುರಿತಾಗಿ ಆಲೋಚನೆ ಮಾಡುದಿಲ್ಲ, ಆ ಕುಟುಂಬದ ವ್ಯವಸ್ಥೆ ಯಾವ ರೀತಿ ಆಗ್ಬೋದು ಅಂತ ಆಲೋಚನೆ ಮಾಡ್ಲಿಲ್ಲ. ಯಾವ ಮಟ್ಟಕ್ಕೆ ಹೋಗಿ ಇವರು ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ ನೋಡಿ. ಮಕ್ಕಳ ಭವಿಷ್ಯ ಏನಾಗತ್ತೆ ರೀ? ಅಲ್ಲ, ನಿಮ್ಮ ಮನೆಗೆ ಯಾರಾದ್ರೂ ಪ್ರವಾಸಿಗರು ಬಂದ್ರೆ ನೀವು ಇದನ್ನೇ ಮಾಡುದಾ? ನಾನು ಈ ಪ್ರಶ್ನೆ ನಿಮ್ಗೆ ಕೇಳ್ಬೇಕಾ ಬೇಡವಾ? ಹೇಳಿ. ಪ್ರವಾಸಿಗರ ಯಾರಾದ್ರೂ ಏನ್ ಸಾಧಿಸ್ಬೇಕಂತ ನೀವು ಹೊರಟಿದ್ರೆ ಹೇಳಿ ಸರ್. ಮುದ್ದು ಹಿಂದೂಗಳನ್ನು ಮತಾಂತರ ಮಾಡುವಂತ ಪ್ರಯತ್ನ ಅಂತೆ. ಮುದ್ದು ಹಿಂದೂಗಳ ಮತಾಂತರ ಮಾಡೋದಕ್ಕಿಂತ ಎಲ್ರಿ ಮತಾಂತರ ಆಗೋದು? ಮತಾಂತರ ಎಲ್ರಿ ಆಗೋದು? ಮತಾಂತರ ಆಗೋದು ಕೋರ್ಟಲ್ಲಿ, ಮನೇಲಲ್ಲ, ಚರ್ಚ್ಗಳಲ್ಲೆಲ್ಲ ಮತಾಂತರ ಆಗೋದು. ಅದು ಪ್ರಶ್ನೆ ತಿಳ್ಕೊಳ್ಳಿ. ಮತಾಂತರ ಮಾಡ್ತಾರೆ ಕ್ರೈಸ್ತರು. ನೀವು ಏನಂತ ಆಲೋಚನೆ ಮಾಡಿದ್ದೀರಾ? ಏನೇನೋ ಸುಳ್ಳು ಕೇಸುಗಳು ಕೊಡುವುದಾ ಹಾಗಾದ್ರೆ? ಅಲ್ಲಿ ಮಂಗಳೂರಿನಲ್ಲಿ ಸುಳ್ಯದಲ್ಲಿ ಆಗಿರ್ಬೋದು, ಪುತ್ತೂರಿನಲ್ಲಿ ಇರ್ಬೋದು, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಸ್ವಾಮಿಗಳು ಕರ್ಸ್ಕೊಂಡಿದಾರಂತೆ. ವಶೀಕರಣ ಅದು ಇದು ಅಂತ ಹೇಳಿ. ಮೊದಲು ಅವ್ರನ್ನ ಸರಿ ಮಾಡ್ರಿ ನೀವು. ನಿಮ್ಮ ಮನೇಲೆ 1000 ದೋಸೆಗೆ ತೂತಿದ್ದಾಗ ಬೇರೆ ಮನೇಲೆ ದೋಸೆಗೆ ತೂತನ ಕಂಡಿಡ್ಲಿಕ್ಕೆ ಬರುತ್ತೀರಿ. ನಾಚಿಕೆ ಆಗೋದಿಲ್ವಾ ನಿಮಗೆ? ಮೊದಲು ನೀವು ಸರಿಯಾಗಿ. ಮತ್ತೆ ನೀವು ಮಾತಾಡ್ತೀರಾ, ಅಲ್ಲಿ ಕೇಸ್ ಮಾಡ್ತೀರಿ, ನೀವು ಸುಳ್ಳು ಕೇಸ್ ಕಂಪ್ಲೇಂಟ್ ಕೊಡುತ್ತೀರಿ. ಏನ್ರಿ ಆಲೋಚನೆ ಮಾಡಿದ್ರಿ ನೀವು ಕ್ರೈಸ್ತರಂದ್ರೆ? ನಿಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ನೀವು ಟ್ರೀಟ್ ಮಾಡ್ಬೋದು ಅಂತ ಆಲೋಚನೆ ಮಾಡಿದ್ರ ನೀವು? ಎಲ್ಲ ನಿಮ್ಮ ಮನೇಲಿ ಇಂಥ ಘಟನೆ ಆದ್ರೆ ನೀವೇನ್ರಿ ಮಾಡ್ತಾ ಇದ್ದೀರಿ? ಅಲ್ಲಿ ನಿಮ್ಮ ಅಕ್ಕನಿಗೆ, ನಿಮ್ಮ ಅಮ್ಮನಿಗೆ, ನಿಮ್ಮ ಅಪ್ಪನಿಗೆ ಯಾರಿಗಾದ್ರೂ ಹೀಗೆ ಅನೈತಿಕ ಸಂಬಂಧದಲ್ಲಿ ಇನ್ನೊಬ್ಬರ ಮನೇಲಿ ಹೋಗಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಏನ್ರಿ ಆಲೋಚನೆ, ನೀವು ಏನ್ರಿ ಮಾಡ್ತಿದ್ರಿ ಅವಾಗ? ಬುದ್ಧಿ ಬೇಡವಾ? ಜ್ಞಾನ ಬೇಡವಾ? ಏನಂತ ಆಲೋಚನೆ ಮಾಡಿದ್ರಿ ಕ್ರೈಸ್ತರನ್ನು ನೀವು? ಪ್ರಿಯ ವೀಕ್ಷಕರೇ, ಇದನ್ನೆಲ್ಲ ಪರಿಶೋಧಿಸಿ ನೋಡಿದಾಗ ಅಲ್ಲಿರುವಂತ ಅರುಣ್ ಎಸ್ ಪಿ ಸರ್ ಅವರು ಸ್ಟೇಟ್ಮೆಂಟ್ ಕೊಡುತ್ತಾರೆ, ಎಲ್ಲ ಸುಳ್ಳು ಅಂತ ಹೇಳಿ. ಯಾವುದೇ ರೀತಿಯ ಅಲ್ಲಿ ಒಂದು ಯಾವುದೇ ಒಂದು ರೀತಿಯಲ್ಲಿ ಏನು ಕೂಡ ಸಾಕ್ಷಿಗಳಾಗಿರ್ಬೋದು ಯಾವುದು ಕೂಡ ಸಿಗುದಿಲ್ಲ, ಬರೀ ಸುಳ್ಳು ಕೇಸು. ಅರುಣ್ ಸರ್ ಅವರು ಇದಕ್ಕೆ ಸ್ಟೇಟ್ಮೆಂಟ್ ಕೊಡಿದ್ರೆ ಎಲ್ಲ ಸುಳ್ಳು ಕೇಸ್ ಕೊಟ್ಟಿದ್ದಾರೆ ಅಂತ ಹೇಳಿ. ಇಂಥವ್ರ ಬಗ್ಗೆ ನಾವು ಏನ್ ಮಾಡ್ಬೇಕು ಹೇಳಿ? ಇದು ಒಂದೇ ಕಡೆ ಆಗ್ತಾ ಇಲ್ಲ ಸಹೋದರ ಸಹೋದರಿಯರೇ. ಇದು ಪ್ರತಿಯೊಬ್ಬ ಎಲ್ಲಿ ಜಿಲ್ಲೆಗಳಲ್ಲಿ ಮತಾಂತರ ಅದು ಇದು ಅಂತ ಹೇಳ್ತಾರಲ್ಲ, ಸುಳ್ಳು ಕೇಸುಗಳು ಕೊಡ್ತಾರಲ್ವಾ, ಎಲ್ಲಾ ಕಡೆ ಆಗುದು ಇದೇ ರೀತಿ ಗಂಭೀರವಾದಂತ ಒಂದು ಕೇಸುಗಳು ಕೊಡ್ತಾ ಇದ್ದಾರೆ, ಬರೀ ಸುಳ್ಳು ಕೇಸು. ಏನ್ ಮಾಡ್ಬೇಕಿಂತವ್ರಿಗೆ? ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಧರ್ಮದ ಮಧ್ಯೆ ಜಗಳ ಹಚ್ಚುವಂತ ಕೆಲಸ. ಪ್ರವಾಸಿಗರನ್ನು ಬಿಡಲ್ಲ, ಮತ್ತೆ ನಾಳೆ ಅಕ್ಕಪಕ್ಕದಲ್ಲಿ ಯಾರ ಮನೇಲಿ ಬಂದ್ರೆ ಅವ್ರನ್ನು ಕೂಡ ಏನೇನೋ ಇನ್ ಕಟ್ಕೊಡ್ಲಿಕ್ಕೆ ಇದ್ದಾರೆ. ಆ ರೀತಿ ಜನ. ಇಂಥವ್ರಿಗೆ ಏನ್ ಮಾಡ್ಬೇಕು ನೀವೇ ಹೇಳಿ? ಏನ್ ಮಾಡ್ಬೇಕು? ಸೊ ಇವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಮಿಡಿಯೇಟ್ಲಿ ಎಫ್ಐಆರ್ ಆಗ್ಬೇಕು ಸರ್. ಇಮಿಡಿಯೇಟ್ಲಿ ಎಫ್ಐಆರ್ ಮಾಡಿ ಅವರನ್ನು ವಿಚಾರಣೆ ಮಾಡಿ. ಇನ್ನು ಮುಂದೆ ಈ ರೀತಿ ಅಪವಾದ ಹೊರದಕ್ಕಿಂತ ಮುಂಚೆ 100 ಸಲ ಅವ್ರ ಆಲೋಚನೆ ಮಾಡ್ಬೇಕು. ಏನಂತ ಆಲೋಚನೆ ಮಾಡಿದ್ರೆ ಸಮಾಜದಲ್ಲಿ ಒಂದು ಜಗಳ ಹಚ್ಚುವಂತದ್ದೇ ಕೆಲಸ ನಿಮ್ಮದು ಹಾಗಾದ್ರೆ? ಮೊದಲು ನಿಮ್ಮ ಹಿಂದುಳಿದ ಸರಿ ಮಾಡ್ಕೊಳ್ರಿ. ಇನ್ನೊಬ್ಬರ ಬಗ್ಗೆ ನೀವ್ ಎಂತಕ್ಕೆ ಮಾತಾಡುದು? ಮತಾಂತರ ಮಾಡ್ತದಂತೆ. ನಿಮ್ಮ ಹಿಂದೂಗಳು ಅಷ್ಟು ಜನ ಮತಾಂತರ ಆಗ್ತದೆ ಅಂತ ಹೌದಾದ್ರೆ ನಿಮ್ಮ ಹಿಂದೂಗಳಿಗೆ ಒಂದ್ ಸ್ವಲ್ಪ ಮೀಟಿಂಗ್ ಎಲ್ಲ ಇಟ್ಕೊಂಡು ಎಲ್ಲಿ ಏನು ಪ್ರಾಬ್ಲಮ್ ಇದೆ, ಎಂತ ಏನಿದೆ ಬಗೆಹರಿಸ್ಕೊಡಿ. ನಿಮ್ಮದ್ರೊಳಗಡೆ ಇದೆ. ಇನ್ನೊಬ್ಬರ ಧರ್ಮಕ್ಕೆ ಹೋಗ್ಲಿಕ್ಕೆ ಯಾಕೆ ಬಿಡ್ತೀರಾ ನೀವು? ನಿಮ್ಮ ಹಿಂದೂಗಳಲ್ಲಿ ನಿಮಗೆ ಸರಿ ಇಲ್ಲ, ಮತ್ತೆ ಇನ್ನೊಬ್ಬರ ಬಗ್ಗೆ ಹೇಗ್ರಿ ನೀವು ಗೂಬೆ ಕೂಡಿಸ್ಲಿಕ್ಕೆ ಬರುತ್ತೆ? ಸೊ ಇಂಥವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಮತ್ತೆ ಇನ್ನೊಂದು, ಅವ್ರ ಮೇಲೆ ಇಮಿಡಿಯೇಟ್ಲಿ ಎಫ್ಐಆರ್ ಆಗ್ಬೇಕು.
ಸೊ ನಾನು ಥ್ಯಾಂಕ್ ಯು ಸೋ ಮಚ್ ಅಲ್ಲಿರುವಂತ SP ಅರುಣ್ ಸರ್ ಅಂಡ್ ಇನ್ಸ್ಪೆಕ್ಟರ್ ಅಂಡ್ ಎಲ್ಲ ಸಿಬ್ಬಂದಿಗಳಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕ್ರೈಸ್ತ ಸಂಘಟನೆಯಿಂದ ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಅವಕಾಶ ಕೊಡಬೇಡಿ. ಓಕೆ, ಥ್ಯಾಂಕ್ ಯು.